ನಾನು ಇವತ್ತು ಹುಬ್ಳಿಲಿದ್ದೀನಿ. ಚೀನಾ ವಸ್ತುಗಳ ಮೇಲಿನ ವ್ಯಾಮೋಹ ಇದೇ ರೀತಿ ಇದ್ರೆ ಮುಂದೊಂದು ದಿನ ನಾವು ಚೀನಾ ವಸ್ತುಗಳು ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ, ಇವಾಗಲೇ ಟೈಮ್ ಇದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಜನ ಚೀನಾ ವಸ್ತುಗಳನ್ನ ಬಹಿಷ್ಕರಿಸಿ, ವ್ಯಾಪಾರಸ್ಥರು ಅಷ್ಟೇ ಚೀನಾ ವಸ್ತುಗಳನ್ನ ಬಹಿಷ್ಕರಿಸಿ. ಚೀನಾ ವಸ್ತುಗಳ ಬಗ್ಗೆ, ಚೀನಾ ಇವಾಗ ಸದ್ಯದ ಪರಿಸ್ಥಿತಿ ಬಗ್ಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಜನತೆ ಅಂದರೆ ವಿದ್ಯಾರ್ಥಿಗಳು ನಾಗರಿಕರ ಜೊತೆ ಮಾತನಾಡಿದಾಗ ಅವ್ರ ಅನಿಸಿಕೆ ಏನೇನಿದೆ ಅಂತ ನೋಡೋಣ. ರೆಡಿ ರೋಲ್ ಸೈಲೆಂಟ್, ರೆಡಿ ರೋಲಿಂಗ್, ರೆಡಿ ರೋಲಿಂಗ್, ರೆಡಿ ರೋಲಿಂಗ್, ರೆಡಿ ರೋಲ್, ರೆಡಿ ರೋಲಿಂಗ್, ನಮಸ್ತೆ, ರೆಡಿ ರೋಲಿಂಗ್, 1 ಸೆಕೆಂಡ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಶಿ ಅಂತ ಒಂದು ಮಾತಿದೆ. ಅಂದರೆ ಈ ತಾಯ್ನಾಡು, ಈ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥದ್ದು. ಚೀನಾ ಮಾಲ್ಗಳನ್ನು, ಚೀನಾ ವಸ್ತುಗಳನ್ನು ನಾವು ದಿನಂಪ್ರತಿ 100ಕ್ಕೆ 80% ಅದನ್ನೇ ಉಪಯೋಗಿಸ್ತೀವಿ. ಇದರಿಂದ ನಾವು ಈ ಲಾಭವನ್ನು ಅವ್ರಿಗೆ ಕೊಟ್ಟು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ದುಡ್ಡಲ್ಲೇ ಅವರಿಗೆ ಊಟ ಕೊಟ್ಟು ಅವ್ರನ್ನ ಗಟ್ಟಿ ಮಾಡಿ ಅವ್ರ ಕಡೆಯಿಂದ ನಾವು ಹೊಡಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಚೀನಾ ಮಾಲ್ಗಳನ್ನು ಖರೀದಿ ಮಾಡುವಂಥದ್ದನ್ನು ಬಂದ್ ಮಾಡಬೇಕು. ಬಂದ್ ಮಾಡೋದ್ರಿಂದ ಅವ್ರ ಆರ್ಥಿಕ ಮಿತಮೇ ಆಗ್ತದೆ, ನಮ್ಮಲ್ಲಿಂದ ಹೋಗುವಂಥ ಹಣ ಕೊರತೆ ಆಗ್ತದೆ, ಅವ್ರ ಪ್ರಾಡಕ್ಟ್ ಹಾಗೆ ಉಳಿತದೆ. ಹಾಗೆ ಉಳಿತು ಅಂದರೆ ಅವ್ರು ನಷ್ಟವನ್ನು ಅನುಭವಿಸ್ತಾರೆ, ಬಲವನ್ನು ಕುಂದಿಸ್ಕೋತಾರೆ. ಒಂದು ಸಣ್ಣದು ಇದೇನು ಸಣ್ಣದಪ್ಪ ಅನ್ನಿಸ್ಬೋದು ನಿಮಗೆ, ಆದರೆ ಒಂದು ಹಣಿ ಹಣಿ ಕೂಡಿದ್ರೆ ಹಳ್ಳ ಅಂತೆ. ಆ ರೀತಿ ನಾವು ಎಲ್ಲ ಬಲಗಳು ನಮ್ಮ ಯೋಧರಿಗೆ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಚೀನಾ ವಸ್ತುಗಳನ್ನು ನಾವು ಇವತ್ತಿನಿಂದ ವಿರೋಧಿಸಬೇಕು. ಜಗತ್ತಿನೊಳಗೆ ಬಹಳ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದ ರಾಷ್ಟ್ರ ಅಂತೇಳಿ ತಿಳ್ಕೊಂಡು ಆ ಜನಸಂಖ್ಯೆಯಲ್ಲಿ ದೊಡ್ಡದು ಅಂತ ತಿಳ್ಕೊಂಡು ಎಲ್ಲದರಲ್ಲಿ ನಾವು ದೊಡ್ಡದು ಅಂತ ಹೊಂಟೇವೆ. ಆದರೆ ಜನಸಂಖ್ಯೆ ದೊಡ್ಡದಿದ್ರೇನು, ನಮ್ಮ ಬಲ ಪ್ರಾಯ ಕೂಸಾದೊಡೆ ಅಭಿಪ್ರಾಯ ಕೂಸಕ್ಕೂ ಮೇಲ್ ಅಂತ ಹೇಳ್ತಾರೆ ಪಂಪ. ಹಾಗೆ ಅವ್ರ ಜನಸಂಖ್ಯೆ ಭಾಳ ಇರ್ಬೋದು, ಅವ್ರಿಗಿಂತ ಕಡಿಮೆ ನಮ್ಮ ಸೇನೆ ಇರ್ಬೋದು, ಆದರೆ ಬಲಿಷ್ಠವಾಗಿರ್ತಕ್ಕಂಥ ಸೇನೆ ನಮ್ಮದಿದೆ. ರಾಖಿ ಹಬ್ಬದಲ್ಲಿ ವಿಶೇಷವಾಗಿ ರಾಖಿಗಳೆಲ್ಲ ಚೀನಾದದ್ದುವೇ ಇರ್ತವೆ. ಅವುಗಳನ್ನು ನಮ್ಮ ಸಹೋದರಿಯರು ಬಹಳ ವಿಚಾರಿಸಿ ನಾ ಅಂಥದ್ದು ಇಂಥದ್ದು ಚಂದ ಕಾಣುವಂಥದ್ದು ಅನ್ನೋಕ್ಕಿಂತಲೂ ನಮ್ಮ ಸ್ವದೇಶಿ ತಗೋಬೇಕು ಅನ್ನುವಂಥ ವಿಚಾರ ಮಾಡಿ ಆ ಚೀನಿ ಗುಡ್ಸ್ಗಳನ್ನು ವಿರೋಧಿಸಿದ್ದ ಆದರೆ ಕ್ಷಣಕ್ಕೂ ಅವ್ರಿಗೆ ಅದು ಬಿಸಿ ಮುಟ್ಟಬೇಕು. ನಾವು ಗಟ್ಟಿ ಆದರೆ, ನಾವು ದಿಟ್ಟತನದ ನಿಂತರೆ ನಮ್ಮನ್ನು ಯಾರು ಮೆಟ್ಟವ್ರಿಲ್ಲ. ನಮ್ಮದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮ ಧರ್ಮ. ನಮ್ಮದನ್ನು ನಾವು ಎತ್ತಲು ನಿಂತರೆ ಯಾರೂ ಯಾವುದೇ ಅಬ್ಜೆಕ್ಷನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ನಾವೇ ಸುಮ್ಮನೆ ಕೂತ್ರೆ ಅವರು ಬಲಿಷ್ಠರಾಗಿ ಹೇಳ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಯುವಕರೇ, ಇವತ್ತು ನೀವೆಲ್ಲರೂ ಎಚ್ಚರಾಗಿರಿ, ದೇಶಕ್ಕಾಗಿ ಹೋರಾಡಿರಿ. ದೇಶದ ಗಡಿಯಲ್ಲಿ ಹೋರಾಟ ಮಾಡುವಂಥ ಸೈನಿಕರಿಗೆ ಬಲವಾಗಿ ನಾವು ನಿಲ್ಲೋಣ. ಬನ್ನಿ, ಮುಂದೆ ಬನ್ನಿ. ಚೀನಾದ ವಸ್ತುಗಳನ್ನು ಧಿಕ್ಕರಿಸಿರಿ. ಸ್ವದೇಶಿ ವಸ್ತುಗಳನ್ನು ನೀವು ಖರೀದಿ ಮಾಡಿ ನಮ್ಮ ಸೈನ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಮೋದಿ ಅವರಿಗೆ ನಾವು ಬಲವನ್ನು ಕೊಡೋಣ ಅಂತೇಳಿ ಈ ಮೂಲಕ ನಿಮ್ಗೆ ಆಹ್ವಾನ ಕೊಡ್ತಾ ಇದ್ದೀವಿ. ನಾವು ವಿರೋಧಿ ರಾಷ್ಟ್ರ ಆಗಿರೋದ್ರಿಂದ, ವೈರಿ ರಾಷ್ಟ್ರ ಆಗಿರೋದ್ರಿಂದ ಚೈನಾದಲ್ಲಿ ತಯಾರಾಗಿ ನಮ್ಮ ದೇಶದಲ್ಲಿ ಮಾರುಕಟ್ಟೆ ಮಾಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಿಷೇಧ ಮಾಡಬೇಕು. ಗ್ರಾಹಕರು ಅವನ್ನು ಖರೀದಿ ಮಾಡಬಾರ್ದು. ನಮ್ಮ ದೇಶದ ವಸ್ತುಗಳನ್ನು ಉಪಯೋಗ ಮಾಡಬೇಕು. ಚೀನಾದ ವಸ್ತುಗಳನ್ನು ಅಥವಾ ನಮ್ಮ ನೆರೆಹೊರೆ ದೇಶದ ವಸ್ತುಗಳನ್ನು, ಯಾವ ವಸ್ತುಗಳನ್ನು ಉಪಯೋಗ ಮಾಡಬಾರದು. ರಕ್ಷಾಬಂಧನ ತುಂಬ ಹತ್ತಿರ ಬರ್ತಾ ಇದೆ, ಆದ್ದರಿಂದ ನಾವು ಚೈನಾದ ರಕ್ಷಾಬಂಧನಗಳನ್ನು ಉಪಯೋಗ ಮಾಡಬಾರದು. ಚೈನಾ ವಸ್ತು ಉಪಯೋಗ ಮಾಡೋದ್ರಿಂದ ನಮ್ಮ ಸೈನಿಕರಿಗೆ ನಮ್ಮ ಸೈನಿಕರ ಸಹಾಯಕ್ಕೆ ನಾವು ಕಾರಣ ಹಾಕಿದ್ವಿ. ಆದಷ್ಟು ನಿಮ್ಮ ತಂಗ್ಯಾರ ಕಡೆಯಿಂದ ಇಂಡಿಯಾದ ಯಾವ್ದಾರು ಒಂದು ಸಣ್ಣ ದಾರ ಬೇಕಾದ್ರೆ ಕಟ್ಟಿಸ್ಕೊಳ್ರಿ. ಮಾತ್ರ ಚೈನಾದ ರಾಖಿ ಬರ್ತಾವಲ್ಲ ಅಂಥ ಪ್ರಾಡಕ್ಟ್ ಒಟ್ಟು ಯೂಸ್ ಮಾಡಬೇಡ್ರಿ. ನಮ್ಮ ದೇಶವನ್ನು ನಮ್ಮ ಪಾಡಿಗೆ ನಾವು ಹಾಳು ಮಾಡ್ದಂಗೆ ಆಕೈತಿ ಚೈನಾ ವಸ್ತುಗಳು ತೊಗೊಳೋದ್ರಿಂದ. ಆದಷ್ಟು ನೀವು ಪತಂಜಲಿ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಇದು ಮಾಡಿರಿ. ಅವೆಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಅವು ಅಂತ. ನನ್ನ ಸೋದರನಿಗೆ ನಾನು ಒಂದು दारानं ಕೊಟ್ಟು ಬೇರೆ ಚೈನಾದಲ್ಲಿ ಮಾಡಿದ ರಾಖी ಅಂತ. आमच्या देशाची आम्ही वस्तू आम्ही उपयोग करूया. दुसऱ्याची चीनाची वस्तू आम्ही नाही, आमच्या पाहिजे आम्ही करतो. आमच्या स्वदेशाचं आमचं भारत म्हटलं भारत. जैसे हमारे भारत के प्रधानमंत्री नरेंद्र मोदी हर बार कुछ न कुछ नई नई चीज़, नई नई तकनीक भारत में विकसित करने की बात करते हैं, तो हम भी चाहते हैं कि चाइना भारत का सबसे बड़ा दुश्मन है, तो चाइना को भटकना भारत का काम है. अगर चाइना को हमने नहीं हटाया तो भारत हट जाएगा. इसलिए हम लोग चाहते हैं कि हर व्यापारी चाइना का आइटम का बहिष्कार करे, चाइना चीनी वस्तुओं का बहिष्कार करे, हर बच्चे में देशभक्ति की भावना जगवाए. और हमारे देश के जो अभी प्रधानमंत्री है, जो भारत के लिए बहुत ऊंचे ख्वाब लेके, ऊंचे सपने लेके भारत के लिए काम कर रहे हैं, हम चाहते हैं उनका हम साथ दें, उनका सपोर्ट करें, तो ही भारत उज्जवल बन सकता है और वापस सोने की चिड़िया बन सकता है. एक बार और चाइना सबसे बड़ा हमारा दुश्मन है और पाकिस्तान के जरिए वो आतंक फैलाता है. पाकिस्तान पड़ोसी देश
के नाते सबसे बड़ा आतंक हमारे में फैला है। अभी बात चर्चा हो रही है कि चाइना और इंडिया का बीच में मतलब कैसे गुड्स का रवाना किया जाए या जो भी है, लेकिन मेरा हिसाब से क्या प्लान है कि अगर हम लोग चाइना का जो भी गुड्स है लेना बंद कर दिए तो ऑटोमेटिकली उनको जीडीपी को इफेक्ट करेगा, उनका इकोनॉमी को इफेक्ट करेगा, जिससे वो एक्चुअली अभी इनडायरेक्टली ऐसा चल रहा है कि जो भी हम लोग चाइना से गुड्स ले रहे हैं और उनको जीडीपी प्रॉफिट होकर फिर उनसे वो मनी पाकिस्तान को ट्रांसफर किया जा रहा है, और पाकिस्तान और चाइना का इंडस्ट्रियल कॉरिडोर जो बना जा रहा है वो भी इंडिया के लिए बहुत नेगेटिव इम्पैक्ट लेके आ सकता है। अगर हम लोग चाइना के अगेंस्ट जा रहे हैं, चाइना के अगेंस्ट हम लोग अगर गुड्स लेना बंद कर दिए या उनके अगेंस्ट हम लोग पॉलिसीज अपना बनाए, अपना इकोनॉमी पॉलिसीज उनके अगेंस्ट है, तो हम लोग ये कर सकते हैं कि इनडायरेक्टली हम लोग पाकिस्तान को बंद कर सकते हैं और टेररिस्ट अटैक जो इंडिया पे होने जा रहे हैं उसको बंद कर सकते हैं। ಭಾರತಕ್ಕೆ ಬೆಂಬಲ ಕೊಡಿ, ಚೀನಾಕ್ಕೆ ಬೆಂಬಲ ಕೊಡಬೇಡಿ, ಚೈನಾ ವಸ್ತುಗಳನ್ನು ತಗೋಬೇಡ್ರಿ. ಚೈನಾದವರು ನಾವು ನೀಡಿದ ಹಣವನ್ನು ತಗೊಂಡು ನಮ್ಮ ದೇಶದ ಸೈನಿಕರ ಮೇಲೆ ಗುಂಡು ಹಾರಿಸುತ್ತಿದ್ದಾರೆ. ಅವರ ವಸ್ತುಗಳನ್ನು ತೆಗೆದುಕೊಳ್ಳಬೇಡಿ. ಚೀನಾದಿಂದ ತುಂಬ ರಾಕೆಟ್ ಬಂದಿದ್ದಾವೆ, ಎಲ್ಲ ಅವೆಲ್ಲ ಬ್ರದರ್ಸಿಗೆ ಕಟ್ಟಬೇಕು ಹಾಗೆಲ್ಲ ಪದ್ಧತಿಗಳು ಬಂದಿದ್ದಾವೆ. ಹಾಗೆ ರಾಖಿಗಳೆಲ್ಲ ನಮ್ಮ ಇಂಡಿಯಾದಿಂದ ಬಂದಿದ್ದನ್ನ ಕಟ್ಟಬೇಕು ಬೆಸ್ಟ್. ಅದಕ್ಕಿಂತ ಅವು ಇಂಡಿಯಾನಿಂದ ಮಾಡೋದು ಚೆನ್ನಾಗಿರೋದು. ಯಾವತ್ತು ಕಟ್ಟಬೇಡಿ ಬ್ರದರ್ಸಿಗೆ, ಯಾಕಂದರೆ ಚೈನಾಯಿಂದ ಬಂದಿದ್ದ ಪದ್ಧತಿ ಬೆಸ್ಟ್. ಇಂಡಿಯನ್ ರಾಖೀಸ್ ಆರ್ ಬೆಸ್ಟ್, ಮತ್ತು ಇಂಡಿಯನ್ ಗೂಡ್ಸ್ ತೊಗೋಬೇಡಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ನಮಗಿದೆಲ್ಲ ಗೊತ್ತಿದ್ದರೂ ಕೂಡ ನಾವು ಚೈನಾದ ಪ್ರಾಡಕ್ಟನ್ನು ವಸ್ತುಗಳನ್ನು ಉಪಯೋಗಿಸಿ ಆ ರಾಷ್ಟ್ರವನ್ನು ಶ್ರೀಮಂತನಾಗಿ ಮಾಡಿ, ಅದರಲ್ಲೂ ಚೀನಾ ದೇಶದ ವಸ್ತುಗಳನ್ನು ನಾವು ನಿಲ್ಲಿಸೋದ್ರಿಂದ ಆ ದೇಶದ ಆರ್ಥಿಕ ಬಲವನ್ನು ಕುಗ್ಗಿಸಿದರೆ ಆ ವ್ಯಕ್ತಿ ಆ ದೇಶ ನಮ್ಮ ಮೇಲೆ ಮಾಡೋ ದಬ್ಬಾಳಿಕೆಯನ್ನು 100% ತಡಿಬಹುದು. ಚೀನಾ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡೋದ್ರಿಂದ ನಮ್ಮದು ಬರೋ ಪ್ರಾಫಿಟ್, ನಮ್ಮ ಕಂಟ್ರಿ GDP ಬರೋ ಪ್ರಾಫಿಟ್ ಚೀನಾ ಕಂಟ್ರಿಗೆ ಹೋಗುತ್ತೆ. ನಾವು ದಾರ ತಗೊಂಡು ಕಟ್ಟಿದ್ರು ಅದು ಹಬ್ಬನೇ ಅನ್ಸ್ಕೊಳ್ಳುತ್ತೆ. ಚೀನಾ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಮಾಡಿರೋ ರಾಕೆಟ್ನ ಯೂಸ್ ಮಾಡೋದು ಬೇಡ ನಾವು. ಚೀನಾ ದೇಶ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಬೇಕು, ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು. ಚೀನಾದವರು ನಮ್ಮ ದೇಶದ ಸೈನಿಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬರ್ತಾ ಇರುವಂಥ ರಾಖಿ ಆಗಿರ್ಬೋದು ಅಥವಾ ಟೈಲ್ಸು, ಎಲೆಕ್ಟ್ರಾನಿಕ್ ಗೂಡ್ಸು, ಇಂಥ ಮುಂತಾದ ವಸ್ತುಗಳು, ಯಾವುದೇ ವಸ್ತುಗಳಾಗಲಿ ನಮ್ಮ ಮನೆಯಲ್ಲಿ ಯಾವುದೇ ಚೀನಾ ವಸ್ತುಗಳನ್ನು ನಾವು ಯೂಸ್ ಮಾಡೋಲ್ಲ ಅಂಥೇಳಿ ಒಂದು ಡಿಸಿಷನನ್ನು ತಗೊಳ್ಳೋಣ. ಎಲ್ಲರೂ ಭಾರತ ದೇಶಕ್ಕೆ ಸಪೋರ್ಟ್ ಮಾಡೋಣ. ದಯಮಾಡಿ ಯಾರು ಚೈನಾ ವಸ್ತುಗಳನ್ನು ಖರೀದಿಸಬೇಡಿ, ಆದಷ್ಟು ನಮ್ಮ ಸ್ವದೇಶಿ ವಸ್ತುಗಳ. ಈಗ ನಾವು ಹೊರದೇಶದ ವಸ್ತುಗಳನ್ನು ತಗೊಂಡು ಉಪಯೋಗ ಮಾಡ್ಕೊಳ್ತೀವಿ, ಅವು ಬರೀ ಅಟ್ರಾಕ್ಷನ್ಸ್ ಇರ್ತಾವೆ ಮತ್ತು ಚೀಪ್ ಅನ್ನಿಸ್ತಾವೆ ನಮಗೆ. ಈಗ ಚೈನಾದ ವಸ್ತುಗಳು ಬರ್ತಾವೆ ನಮ್ಮ ಮಾರ್ಕೆಟ್ ಒಳಗೆ, ಬಂದು ನಮ್ಮ ಮಾರ್ಕೆಟಿನ ಮೇಲೆ ಅವು ಪರಿಣಾಮನೂ ಮಾಡ್ತಾವೆ. ಇವತ್ತು ಚೈನಾ ಮತ್ತು ನಮ್ಮ ಇದು ಏನದಲ್ಲ, ಅವರು ನಮ್ಮ ವಸ್ತುಗಳನ್ನು ತಗೊಂಡು ತಮ್ಮದೆಲ್ಲ ವ್ಯಾಪಾರ ಮಾಡಿಕೊಂಡು ಮತ್ತು ನಮ್ಮ ಮೇಲೇ ಒಂದು ಕಾಲು ಕೆದರಿ ಜಗಳ ತೆಗೆಯುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೆಚ್ಚಾಗಿ ಹೊರದೇಶದ ವಸ್ತುಗಳನ್ನು ಉಪಯೋಗ ಮಾಡೋದಕ್ಕಿಂತ ನಮ್ಮ ದೇಶದ ವಸ್ತುಗಳನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ನಮಗೆ ಆರ್ಥಿಕವಾಗಿಯೂ ನಾವು ಪ್ರಬಲ ಆಗ್ತೀವಿ ಮತ್ತು ಅವು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯವಿರ್ತಾವೆ. ಈಗ ನಾವು ಹೊರದೇಶದ್ದು ಅವು ಇವು ತೊಗೊಂಡು ಅವನ್ನ ಏನೋ ಉಪಯೋಗ ಮಾಡ್ಕೊಳ್ಳಿಕ್ಕೆ ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮತ್ತೊಬ್ಬರಿಗೆ ನಾವು ಇದನ್ನು ಮಾಡೋದಕ್ಕಿಂತ ಬೇಕಾದ್ರೆ ಸಹಾಯ ಮಾಡೋಣ. ಆದರೆ ಅವ್ರ ವಸ್ತುಗಳನ್ನು ತಗೊಂಡು ನಮ್ಮ ಆರೋಗ್ಯದ ಮೇಲೆ, ನಮ್ಮ ದೇಶದ ಮೇಲೆ ನಾವು ವ್ಯತಿರಿಕ್ತ ಇದನ್ನು ಮಾಡ್ಕೊಳ್ಳೋದು ಬೇಡ. ಪ್ರಾಡಕ್ಟ್ಸ್ ಆಫ್ ದಿ ಚೀನಾ that we have to ban in our India. It's creating so many damages in our country. And it's a festivals of Rakhi, and we have to remove the Rakhi in our India. देशवासियों, आज देश विषम परिस्थिति से गुजर रहा है. मैं आपसे इतना ही कहना चाहता हूं, मैं भी आज शपथ लेता हूं कि आज से किसी भी चाइनीज आइटम का उपयोग या परचेजिंग नहीं करूंगा, और आपसे भी यही उम्मीद करता हूं कि आप भी उसका बाइकआउट करें. तो सन 1962 में चाइना ने हमारे ऊपर आक्रमण किया था, जब हम हिंदी चीनी भाई भाई की गफलत में थे. वो एक ऐसा सांप है, उसको कितना भी दूध पिलाओ उस जहर ही उगलेगा. और सीमा पे अपनी जान दे रहा है, तो हमारा कर्तव्य है, हम सीमा पे नहीं ले सकते, परंतु हम कम से कम अपने पैसे से हमारे फौजियों की लाशें वापस हमारे देश में हमारे पैसों के बंदों के बल पे यहाँ पे आए, तो ये कम से कम एक देशभक्ति की परिस्थिति तो नहीं है. तो कृपया करके जितना हो सके चाइनीज वस्तुओं का बहिष्कार कर. सभी भारतवासियों को मेरा प्रणाम.
मेरा नाम है अहमद और मैं आपको यह कहना चाहता हूँ कि प्लीज जितना भी आप हो सके चाइना की कोई भी माल या कोई भी उसकी जुड़ी हुई वस्तु को उपयोग ना करें, क्योंकि चाइना वाले हमारी वस्तु के लिए हुए पैसे से हमको ही धोखा दे रहे हैं। इसलिए मैं आपको विनती करता हूँ कि चाइनीज से जुड़ा कोई भी वस्तु यूज ना करें। ಸ್ವದೇಶಿ ಅಭಿಯಾನವನ್ನ ಪ್ರಾರಂಭ ಮಾಡ್ರಿ, ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಸಿ। आज से ये शपथ ले लें कि चाइनीज वस्तु हम कोई प्रकार की यूज नहीं करेंगे, परचेज नहीं करेंगे। जय हिंद। जय हिंद। जय हिंद, जय भारत माता। तो हम लोग चाहते हैं कि चाइना का पूरा बहिष्कार करें। इसी अंतिम शब्दों के साथ जय हिंद, जय भारत।